ಅವ್ರಿಗೆ ಹೋಗ್ತೀನಿ. ಈಗಾಗಲೇ ಬಿಜೆಪಿ ಅವರು ರೇಸ್ ಮಾಡ್ತಾ ಇದ್ದಂಥ ಕ್ವಶನ್, ಇವನ್ JDS ನವರು ರೇಸ್ ಮಾಡ್ತಾ ಇದ್ದ ಕ್ವಶನ್, ರಾಜ್ಯದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ? ಅಲ್ಪ ಮಳೆ ಆಗಿದೆ, ಬರಗಾಲದ ಪರಿಸ್ಥಿತಿ ಇದೆ, ರೈತರನ್ನು ನೋಡುವಂಥ ಕೆಲಸ ಆಗ್ತಾ ಇಲ್ಲ, ಬರಗಾಲ ಅಂತ ಘೋಷಣೆ ಮಾಡಿ ಅನ್ನುವಂಥ ಆಗ್ರಹ ಕೇಳಿ ಬರ್ತಾ ಇದೆ, ಆದ್ರೆ ಅದು ಆಗ್ತಾ ಇಲ್ಲ. ಇಷ್ಟು ದಿನ ಏನಿತ್ತು, ಕೃಷಿ ಸಚಿವರೇ ಇಲ್ಲ ರೈತರ ಕೇಳೋದಕ್ಕೆ, ಪಶುಸಂಗೋಪನಾ ಸಚಿವರೇ ಇಲ್ಲ ಜಾನುವಾರುಗಳಿಗೆ ದೇಖರೇಖ್ ಮಾಡೋದಕ್ಕೆ. ಹಾಗಿದ್ರೆ ನಮ್ಮ ಗೋಳನ್ನು ಕೇಳೋರು ಯಾರು ಅನ್ನೋಂಥ ಪ್ರಶ್ನೆ ಆಯ್ತು. DK ಸಂಪುಟ ಈಗ ಭರ್ತಿ ಆಯಿತು, ಆದರೆ ಗೊಂದಲದ ಗೂಡಾಯಿತು. ಈ ಗೊಂದಲವನ್ನು ಸರಿ ಮಾಡೋದಕ್ಕೆ ಇನ್ನಷ್ಟು ದಿನ, ಮುಂದೆ ಉಳಿಯೋದೆಷ್ಟು ದಿನ, ಅಭಿವೃದ್ಧಿಯತ್ತ ಗಮನ ಯಾವಾಗ? ಸರ್, ಈ ಗೊಂದಲ ಏನು ಇವತ್ತು ದಿ ಸ್ಮೋಕ್ ಏನು ಕಾಣಿಸ್ತಾ ಇದೆ, ಇನ್ ಮ್ಯಾಟರ್ ಆಫ್ ಅ ಡೇ ಇಟ್ ಸೆಟ್ಲ್ ಆಗುತ್ತೆ. ಇದೇನು ಗೊಂದಲ ಆಗೋದಿಲ್ಲ, ಎಲ್ಲ ಸರಿ ಹೋಗುತ್ತೆ. ಬರದ ಪರಿಸ್ಥಿತಿ ತಾವು ಹೇಳಿದ್ರಿ, ನೀವು ಲಾಸ್ಟ್ 2 or 3 ಡೆಕೆಡ್ಸ್ ಡೇಟಾ ತೆಗೆದು ನೋಡಿದ್ರೆ ಮಳೆದು ಮಾನ್ಸೂನ್ ಪ್ಯಾಟರ್ನು ಮತ್ತು ಕ್ರಾಪಿಂಗ್ ಪ್ಯಾಟರ್ನ್ ಎರಡು ಚೇಂಜ್ ಆಗ್ತಾ ಇದೆ. ಮಾನ್ಸೂನ್ ಇಸ್ ಗೆಟಿಂಗ್ ಡಿಲೇಡ್. ಸೊ ಆಗಸ್ಟ್ ಎಂಡ್ವರೆಗೂ ಮಳೆ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ, ಅಥವಾ ದಟ್ ಈಸ್ ದ ಫೀಲಿಂಗ್. ಸೊ ಆಗಸ್ಟ್ ಎಂಡ್ವರೆಗೂ ವೆಯ್ಟ್ ಮಾಡೋಣ ಅಂಥೇಳಿ, ದಟ್ ಈಸ್ ಮೈ ಫೀಲಿಂಗ್. ಅಷ್ಟು ನೀವು ಹಿಂದೆ ನೋಡಿದ್ರೆ ಎವ್ರಿ ಇಯರ್ ಮಾನ್ಸೂನ್ ಪ್ಯಾಟರ್ನ್ ಇಸ್ ಚೇಂಜಿಂಗ್, ಲೇಟ್ ಆಗ್ತಾ ಇದೆ. ಸೊ ಆಗಸ್ಟ್ ಇನ್ನು ಸ್ವಲ್ಪ ದಿವಸದಲ್ಲಿ ಮಳೆ ಬರಬಹುದು ಅನ್ನೋ ಒಂದು ಹೋಪ್ ಇದೆ ನಮಗೆ. ಇವತ್ತು ಒಂದು ದಿವಸ 2 ದಿವಸ ಮ್ಯಾಕ್ಸಿಮಮ್ ಇನ್ ಅನದರ್ ಡೇ ಆರ್ 2 ಇದೆಲ್ಲಾನು ಸಮಾಧಾನದ ವಿಚಾರಣೆ ಆಯ್ತಲ್ಲ. ಬಿಜೆಪಿ ಅವರು ಹೇಳ್ತಾ ಇರೋದು ಏನು ಅಂತಂದ್ರೆ, ಸಂಪೂರ್ಣ ಬೇಜವಾಬ್ದಾರಿ, ನಿಮಗೆ ನಿಮಗೆ ಜನರ ಬಗ್ಗೆ ಕಾಳಜಿ ಇಲ್ಲ, ಜನರ ಬಗ್ಗೆ ಹಿತ ಅನ್ನೋದು ಬಯಸ್ತಾನೆ ಇಲ್ಲ ನೀವು. ಹಿಂಗಾಗಿ ಸಂಪುಟ ದೆಹಲಿ, ಡೆಲ್ಲಿನಲ್ಲಿ ಜಂತರ್ ಮಂತರ್ನಲ್ಲಿ ಜನ ತೋರಿಸಿದ್ದಾರೆ. ನೀವು ಜನರಿಗೆ ಉತ್ತರ ಕೊಡಿ, ಬಿಜೆಪಿ ಅವ್ರಿಗೆ ಉತ್ತರ ಕೊಡಿ. ಬಿಜೆಪಿಗೆ ನಾನು ಉತ್ತರ ಕೊಡ, ನಾನು ಕೊಡ್ಬೇಕು ಉತ್ತರ ವಿಪಕ್ಷದವರು ಅವರು ಪ್ರಶ್ನೆ ಮಾಡ್ತಾರೆ. ಫಸ್ಟ್ ಕಮಿಟ್ಮೆಂಟ್ ಜನರಿಗೆ, ಆಮೇಲೆ ಪೊಲಿಟಿಕಲ್ ಪಾರ್ಟಿಗೆ, ಆಯ್ತಾ? ಕರೆಕ್ಟ್. ಬಟ್ ದೇಶದ ಜನತೆ ನಡೆಸ್ಕೊಂಡ್ರು ನೀಟ್ ವಿಷಯದಲ್ಲಿ ಅಂತ ನಾವು ನೋಡಿದೀವಿ, ಆಯ್ತಾ? ಇಟ್ ಮೇ ಬಿ ಔಟ್ ಆಫ್ ಕಂಟೆಕ್ಸ್ಟ್, ಆದ್ರೂ ಜಂತರ್ ಮಂತರ್ನಲ್ಲಿ ಆದಂತ ಒಂದು ಗಲಾಟೆ, ನೀಟ್ ಪರೀಕ್ಷೆ ಇರ್ಬೋದು, ಒಂದ್ಸಲ 2 ಸಲ ಅಲ್ಲ, ಪಕ್ಷ ನಡೀತಾನೆ ಇದೆ. ಜನರ ಬಗ್ಗೆ ಅಬ್ಸಲ್ಯೂಟ್ ಕಮಿಟ್ಮೆಂಟ್ ಇದೆ ನಮ್ಗೆ, ಅದ್ರ ಬಗ್ಗೆ ಏನು ಅನುಮಾನ ಇಲ್ಲ. ಜನಕ್ಕೆ ಯಾವ ರೀತಿ ಒಳ್ಳೇದು ಮಾಡಬೇಕು, ಬರ ಇರ್ಬೋದು, ಮತ್ತೊಂದು ಸಮಸ್ಯೆ ಇರ್ಬೋದು, ಎಲ್ಲವನ್ನು ಆಲಿಸಿ ಜನಕ್ಕೆ ಬಹಳ ಸದೃಢವಾದಂಥ ಒಂದು ಸರ್ಕಾರ ಈ ನಮ್ಮ ಮುಖ್ಯಮಂತ್ರಿಗಳು ಮತ್ತಿರುವಂಥ ಅವ್ರ ಕ್ಯಾಬಿನೆಟ್ ಕಲೀಗ್ಸ್ ಖಂಡಿತ ಕೊಡ್ತಾರೆ. ಎಸ್ ದೊಡ್ಡೇರಿ, ನಾನೊಂದು ಪ್ರಶ್ನೆನ ಕೇಳಲಿಕ್ಕೆ ನಮ್ಮ ಮುಕ್ತಾರ್ಗೆ